ಹೌದು, ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿದ್ರಿಂದ ಒಣಬೇಸಾಯ ಅಂದರೆ ಮಳೆಯಾಶ್ರಿತ ಯಾವ ಬೆಳೆಗಳು ಬಿತ್ತನೆಯಾಗಿಲ್ಲ. ಕಣ್ಣು ನೋಡಿದಷ್ಟು ಬೀಡುಗಳೇ ಗೋಚರಿಸುವಂತಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಇನ್ನು ಸಾವಿರಾರು ಎಕರೆ ಭೂಮಿಗೆ ಬಿತ್ತನೆಯೇ ಮಾಡದಂತಾಗಿದೆ. ಇದು ಮಳೆಯಾಶ್ರಿತ ರೈತರ ಗೋಳಾದ್ರೆ ಜಿಲ್ಲೆಯಲ್ಲಿ ಹರಿಯುತ್ತಿರುವ HN ವ್ಯಾಲಿ ನೀರು ಓವರ್ಫ್ಲೋ ಆಗಿ ಆಲೂಗಡ್ಡೆ ಬಿತ್ತನೆಗೆ ಹದ ಮಾಡಿ ಗೊಬ್ಬರ ಹಾಕಿ ಸಿದ್ಧಗೊಳಿಸಿದ್ದ ಗೊಬ್ಬರ ಸಮೇತ ಹಾಗೂ ಗುಲಾಬಿ ಗಿಡಗಳಿಗೆ ಹಾಕಿದ್ದ ಗೊಬ್ಬರ ಸಮೇತ ಕೊಚ್ಕೊಂಡು ಹೋಗಿ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿರುವ ಘಟನೆ ತಾಲೂಕಿನ ಚಲಕಾಯಲಪರ್ತಿ ರೈತರದ್ದಾಗಿದೆ. 2 ದಿನದ ಹಿಂದೆ ಗೊಳ್ಳು ಚಿನ್ನಪ್ಪನಹಳ್ಳಿ ಕೆರೆಯಿಂದ ರಾತ್ರೋರಾತ್ರಿ ಏಕಾಏಕಿ ಚಲಕಾಯಲಪರ್ತಿ ಕೆರೆ ಕಾಲುವೆಗೆ ಅಡ್ಡಲಾಗಿ ಹಾಕಿದ್ದ ಗೇಟ್ ಮೇಲೆ ಹರಿದು ತೋಟಗಳಿಗೆ ನುಗ್ಗಿದೆ. ಇದು ಇದೇ ಮೊದಲಲ್ಲ. ಸಣ್ಣ ನೀರಾವರಿ ಅಧಿಕಾರಿಗಳು HN ವ್ಯಾಲಿ ನಿರ್ವಹಣಾಧಿಕಾರಿಗಳ ಬೇಜವಾಬ್ದಾರಿಯಿಂದ ಈ ರೀತಿಯ ಘಟನೆಗಳು ಪದೇ ಪದೇ ಘಟಿಸುತ್ತಲೇ ಇದೆ. ಮೊನ್ನೆ ರಾತ್ರಿ ಕೋಡಿ ಮೇಲೆ ಹರಿದ ಓವರ್ಫ್ಲೋ ನೀರಿನಿಂದ ಆಲೂಗಡ್ಡೆ ಬಿತ್ತನೆಗೆ ಸಿದ್ಧಪಡಿಸಿದ್ದ ಜಮೀನು, ಅದರ ಅಕ್ಕಪಕ್ಕ ಇದ್ದ ಗುಲಾಬಿ ತರಕಾರಿ ತೋಟಗಳಲ್ಲೂ ನೀರು ನಿಂತು ಹೈರಾಣಾಗಿ ಹೋಗಿದೆ. ಆ ಜಮೀನುಗಳಲ್ಲಿ ಕೊಚ್ಚಿ ಹೋಗಿರುವ ಗೊಬ್ಬರ, ಅದನ್ನು ಉತ್ತು ಹದ ಮಾಡಿದ್ದ ಭೂಮಿಯನ್ನು ಮತ್ತೆ ಉಳುಮೆ ಮಾಡಿ ಸಿದ್ಧಪಡಿಸಬೇಕು. ಅದಕ್ಕೆ 15 ದಿನಗಳು ತಡವಾಗುತ್ತೆ. ಈ ಎಲ್ಲ ಕೆಲಸ ಮತ್ತು ಖರ್ಚಾಗುವ ಹೆಚ್ಚುವರಿ ಹಣವನ್ನು HN ವ್ಯಾಲಿ ಅಧಿಕಾರಿಗಳಾಗಲಿ ಅಥವಾ ಸಣ್ಣ ನೀರಾವರಿ ಇಲಾಖಾ ಅಧಿಕಾರಿಗಳಾಗಲಿ ಕೊಡ್ತಾರಾ ಎಂದು ಗ್ರಾಮದ ಯುವಕ ಗಂಗಾಧರ್ ರೆಡ್ಡಿ ಆಕ್ರೋಶ ಹೊರಹಾಕಿದ್ದಾರೆ. ಈ ತರ ಇದೇನು ಮೊದಲಲ್ಲ, ಇದಕ್ಕಿಂತ ಹಿಂದೆನೂ 2 ಸರಿ ಕೆರೆಯಲ್ಲಿ ಹರಿಯುವಂಥ ನೀರು ತೋಡಲ್ಲಿ ನುಗ್ಗಿತ್ತು. ಆಗಲೂ ಕೂಡ ನಾನೇ ಖುದ್ದಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಗೊಂಡ್ಬಂದಿದ್ದೆ. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಈಗಲೂ ಕೂಡ ಪುನಃ ಬೆಳೆಗಳ ಮೇಲೆ ತೋಟಗಳ ಮೇಲೆ ನೀರು ಸಿಕ್ಕಾಪಟ್ಟೆ ನುಗ್ಗೋದು ಸಾಮಾನ್ಯವಾಗಿ ಆಗ್ತಾ ಇದೆ. ಕಾರಣ ಏನು ಅಂದರೆ ಈ ಅಧಿಕಾರಿಗಳ ನಿರ್ಲಕ್ಷ್ಯ, ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡದೇ ಇರುವಂಥದ್ದು ಪ್ರಮುಖವಾಗಿರುವಂಥ ಕಾರಣ ಆಗಿದೆ. ನಿನ್ನೆ ಅಂದರೆ ರಾತ್ರಿ ಸಂಪೂರ್ಣವಾಗಿ ಬಂದಿರುವಂಥ ನೀರೇನಿತ್ತು, ಚಲಕಾಯಲಪರ್ತಿ ಕೆರೆಗೆ ಬಂದಿರೋ ನೀರು, ಆಲ್ಮೋಸ್ಟ್ ನೀರೆಲ್ಲರೂ ಕೂಡ ಆಗಾಗಲೇ ಹದ ಮಾಡಿ ಗೊಬ್ಬರ ಚೆಲ್ಲಿ ರೆಡಿಯಾಗಿ ಇಟ್ಕೊಂಡಿರುವಂತಹ ಭೂಮಿ ಮೇಲೆ ಹರಿದು ಸುಮಾರು 2 ರಿಂದ 2.5 ಲೋಡಷ್ಟು ಗೊಬ್ಬರ ಸಂಪೂರ್ಣವಾಗಿ ನೀರಲ್ಲಿ ಕೊಚ್ಚಿ ಹೋಗಿದೆ. ಅದು ಒಂದು ರೈತನ ಕಷ್ಟ ಆಯಿತು ಅಂದರೆ ಅದ್ರ ಪಕ್ಕದಲ್ಲಿರುವಂಥ ಇನ್ನೊಬ್ಬ ರೈತರು ಕೂಡ ಈ ಗುಲಾಬಿ ಬೆಳೆಗೆ ಹಾಕಿರುವಂಥ ಸಂಪೂರ್ಣ ಗೊಬ್ಬರ ಕೂಡ ಕೊಚ್ಕೊಂಡು ಹೋಗಿದೆ. ಈ ರೀತಿ 5 ರಿಂದ 6 ಜಮೀನಿಗೆ ನುಗ್ಗಿರುವಂತಹ ನೀರು ಸಂಪೂರ್ಣವಾಗಿ ಬೆಳೆಗಳನ್ನ ಮತ್ತೆ ಬೆಳೆ ಹಾಕ್ಲಿಕ್ಕೆ ತಯಾರು ಮಾಡಿರುವಂಥ ಭೂಮಿನ ಸರ್ವನಾಶ ಮಾಡಿದೆ. ಇನ್ನು ಚಲಕಾಯಲಪರ್ತಿ ಕೆರೆ ನೀರು ಕೋಡಿಯಾಗಿ ಹರಿದು ಬೆಳೆ ನಾಶಗೊಂಡಿರುವುದು ಇದೇ ಮೊದಲಲ್ಲ, 3 ಬಾರಿ ಆಗಿದೆ. ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣ ಅಂತ ಗಂಗಾಧರ್ ರೆಡ್ಡಿ ತಿಳಿಸಿದ್ದಾರೆ. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.